ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಪೂಜಾ BH ಕನ್ನಡ ವ್ಲಾಗ್ ಚಾನಲ್. ಇವತ್ತು ಕಾರಿಂದನೇ ವ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ದಿನ ಹೆಂಗಿರುತ್ತೆ, ಹೆಂಗೆ ಹೋಗುತ್ತೆ ಅಂತೇಳಿ ನಿಮ್ಮ ಜೊತೆಲಿ ಶೇರ್ ಮಾಡ್ತೀನಿ ಅಂತ. ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ಬನ್ನಿ ಇವಾಗ ಎಲ್ಲಿಗೆ ಹೋಗ್ತಿದ್ದೀವಿ ಎಲ್ಲರೂ ರೆಡಿಯಾಗಿ ಅಂತಂದ್ರೆ, ನಾವು ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ ನೋಡಿರಿ. ಲಾಸ್ಟ್ ಶ್ರಾವಣ ಸೋಮವಾರ ಆಗಿರೋದ್ರಿಂದ ಶ್ರಾವಣದಲ್ಲಿ ಮನೆ ದೇವ್ರಿಗೆ ಹೋಗಿ ಬರಬೇಕು. ಬಟ್ ನಮ್ಗೆ ಆಗ್ತಾ ಇರಲಿಲ್ಲ. ಹೋದ ವರ್ಷ ನಮ್ಮ ಮನೆಯವ್ರೊಬ್ಬರೇ ಹೋಗಿ ಬಂದಿದ್ರು. ಈ ವರ್ಷ ಹೆಂಗೋ ಊರಿಗೆ ಹೋಗಿದ್ವಲ್ಲ, ಹಂಗಾಗಿ ಎಲ್ಲರೂ ಫ್ಯಾಮಿಲಿ ಮನೆ ದೇವ್ರಿಗೆ ಹೋಗಿ ಬಂದ್ರಾಯ್ತು ಅಂತೇಳಿ ಹೋಗ್ತಾ ಇದ್ದೀವಿ. ಬಟ್ ಹಿಂದೆ ಕೂತಿರೋರು ನಮ್ಮ ಅಕ್ಕನ ಮಗ ನೋಡ್ರಿ. ಅವನು ನೀವು ಆಲ್ರೆಡಿ ಹಿಂದಿನ ವಿಡಿಯೋದ ನೋಡಿರ್ಬೋದು. ಅವನೇನು ನಮ್ಮ ಜೊತೇಲಿ ಮನೆ ದೇವ್ರಿಗೆ ಬರ್ತಾ ಇಲ್ಲ ನೋಡ್ರಿ. ಅವನು ಹಾಸ್ಟೆಲ್ ಇರೋದಲ್ವ, ಹಂಗಾಗಿ ನಿನ್ನೆ ಭಾನುವಾರ ಆಗಿರೋದ್ರಿಂದ ಊರಿಗೆ ಬಂದಿದ್ದ. ನಾವು ಎಲ್ಲರೂ ಬೈದ್ವಲ್ಲ, ಹಂಗಾಗಿ ಬಂದಿದ್ದ ಅವನು. ನಾವು ಹೋಗ್ಬೇಕಾದ್ರೆ ಅಂದವೇ ಒಂದು ಹಾಸ್ಟೆಲ್ ಇರೋದು, ಸ್ಕೂಲ್ ಇರೋದು, ಕಾಲೇಜ್ ಇರೋದು, ಹಂಗಾಗಿ ಅಲ್ಲೇ ಡ್ರಾಪ್ ಮಾಡಿ ಹೋದ್ರಾಯ್ತು ಅಂಥೇಳಿ ಬಂದ್ವಿ. ಇದೆ ನೋಡ್ರಿ ಒಂದು ಆಕ್ಸ್ಫರ್ಡ್ ಕಾಲೇಜು, ಇಲ್ಲೇ ಇರೋದು. ಅವನು ಹಾಸ್ಟೆಲ್ ಮಾಡಿದಾನೆ ಇಲ್ಲೇ, ಸೈನ್ಸ್ ಹಾಗಾಗಿ ಅವನಿಗೆ ಡ್ರಾಪ್ ಮಾಡಿ ನಾವು ನೆಕ್ಸ್ಟ್ ಹಂಗೆ ನಮ್ಮ ಮನೆ ದೇವರಿಗೆ ಹೋಗ್ತೀವಿ ನೋಡ್ರಿ. ಬಾಯ್ ಬಾಯ್, ಚಂದ ಓದ. ಸರಿ ಬಾಯ್. ಅದೇ ಹಾಸ್ಟೆಲ್. ಅದೇ ಹಾಸ್ಟೆಲ್. ಹೌದು. ಇಲ್ಲೇ ಯಾಕೆ ಹೋಲಿಲ್ಲ ಒಳಗೆ. ಇದೇ ಸ್ಕೂಲ್ನಾಗ ಓದ್ತಾ ನೋಡ್ರಿ ರಾಹುಲ್, ಅಕ್ಕನ ಮಗ. ಇದು ಹಾಸ್ಟೆಲ್ಗೆ ಹಾಕ್ಯಾರ ಇಲ್ಲೇ. ಅದೇ ಹೇಳಿದ್ನಲ್ಲ, ಬ್ರೀಡ್ ಮುಗೀತದೆ ಸದ್ದಂತೆ. ಯಾಕೆ ಅದನ್ನೇ ಹೇಳಿದ್ನಲ್ಲ. ಯಾಕೆ ಸೌಂಡ್ ಇಷ್ಟೊಂದು ಬರ್ತಾಯಿತ್ತಲ್ಲ? ಇದು ತೆಗ್ದಿರಿ ಮತ್ತೆ ಯಾಕೆ ಸೌಂಡ್ ಜಾಸ್ತಿ ಬರ್ತಾಯಿತ್ತು? ಫ್ಯಾನ್ ನೋಡಿ ಎಷ್ಟೊಂದು ಕಾಣಿಸಾಗುತ್ತೆ. ಫುಲ್ ಎಲ್ಲ ಈ ಸತಿ ಬೆಳೆ ಮನೆಗಡದವಲ್ಲ ರೀ. ಮಳೆ ಗ್ಯಾಪ್ ಕೊಟ್ಟಿದ್ದಿಲ್ಲ ಸತಿ. ಬೇಸಿಗೆ ತರ ಮಳೆ ಈ ಕಡೆ ಸತಿ. ನಾವು ಬಂದತ್ರಿ 2 ದಿನ ಆಯ್ತು, ಬಿಸಿಲ ನೋಡಿಲ್ಲ. ನಮ್ಮೂರು ಅಲ್ಲಿ ಹಾಸನದಾಗಿದ್ದಂಗೆ ಅನ್ಸಾಕತ್ತೈತಲ್ವ. ಚಳಿ. ದೇವ್ರಿಬ್ರಿಗೆ 26 ಕಿಲೋಮೀಟ್ರ, 26 ಕಿಲೋಮೀಟ್ರ್ ಹೋಗ್ಬೇಕಂಗಾರೆ. ಫ್ಯಾನ್ ನೋಡ್ರಿ ಎಷ್ಟೊಂದು ಕಾಣಿಸಾಗುತ್ತೆ. ಮತ್ತೆ ಎಲ್ಲಿ ನೋಡಿದ್ರು ಹಸಿರು 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 ಕಾಣಿಸಾಕತ್ತೈತಿ ಸತಿ. ಮತ್ತೆ ಬಿಸಿಲು ಇಲ್ಲ, ಒಟ್ಟ ಬಿಸಿಲಿಲ್ಲ. ಫುಲ್ ಮಲೆನಾಡು ಕಂಡಂಗೆ ಕಾಣಿಸಾಕತ್ತೈತಿ ನಮ್ಮೂರು. ಫುಲ್ ಖುಷಿ ಆಗುತ್ತೆ ನನಗೆ. ಬಿಸಿಲಿಲ್ಲ, ಸೆಕೆ ಇಲ್ಲ, ಆರಾಮಾಗಿ ಐತೆ ವಾತಾವರಣ. ನೋಡ್ರಿ ಎಷ್ಟು ಚಂದ ಐತೆ ಹಸಿರು. ಜಾಸ್ತಿ ಬಯಲು ಭೂಮಿನೇ ಕಾಣಿಸೋವಂತು. ಎಲ್ಲ ಕಡೆ ಹಸಿರು 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 ಕಾಣಿಸಾಗುತ್ತೆ. ಎಲ್ಲ ಈಗ ಸೀಸನ್ ಎಲ್ಲ ಬಿತ್ತೋ ಸೀಸನ್ ಈಗಲ್ವಾ? ಆಲ್ರೆಡಿ ಬಿತ್ತಿನ ಆಗೈತಲ್ಲ ಸಜ್ಜಿ. ಸಜ್ಜಿ ಇದು ಎಂತದದು? ಸಜ್ಜಿ, ತೊಗರಿ, ಸೂರ್ಯಕಾಂತಿ. ಇಲ್ಲ, ಸೂರ್ಯಕಾಂತಿ ಜಾಸ್ತಿ ಇಲ್ಲ, ಸೂರ್ಯಕಾಂತಿ ಕಮ್ಮಿ ಆಗೈತಿ. ಸೂರ್ಯಕಾಂತಿ ಕಮ್ಮಿ ಐತಿ. ಸಜ್ಜಿ, ತೊಗರಿ, ಜೋಳ ಭಾಳ ಐತಿ ನೋಡ್ರಿ. ಸಜ್ಜಿದು ಸಜ್ಜಿ ಒಳಗೆ ಜೋಳ ಹಾಕ್ಯಾರ. ಸಜ್ಜಿ, ಜೋಳ, ತೊಗರಿನೇ ಭಾಳ ಐತಿ ನಮ್ಮ ಕಡೆ. ಕಡ್ಲಿ ಬಿತ್ತಾರ. ಈಗ ಎಲ್ಲಿ ಕಡ್ಲಿದಿ? ಕಡ್ಲಿನ ಲೇಟ್ ಅದ. ಈಗಲ್ಲ ಅದು ಕಡ್ಲಿ. ಇಲ್ಲ, ಫುಲ್ ಅವೆಲ್ಲ ಬಿಟ್ಕೊಂಡಾರ ನೋಡು. ಅಲ್ಲಿ ಸೂರ್ಯಪಾನ ಐತಿ ನೋಡ್ರಿ. ಅಲ್ಲಿ ಸೂರ್ಯಕಾಂತಿ ಫ್ಲವರ್ ಕಾಣಿಸ್ತಾವಲ್ಲ, ಅದು ಸೂರ್ಯಪಾನ. ಮಸ್ತ್ ಐತೆ. ಆದರೆ ಈ ಸತಿ ಕ್ಲೈಮೇಟ್ ಅಲ್ಲಿ ನೋಡ್ರಿ, ವಾತಾವರಣ ಹಿಂಗೆ ಕಾಣಿಸುತ್ತೆ ಅಂತೇಳಿ. ಇಷ್ಟು ದಿನದಾಗ ಇವಾಗಲೇ ನಾನು ಈ ಥರ ಕ್ಲೈಮೇಟ್ ನೋಡಿದ್ದು ನಮ್ಮ ಕಡೆ. ಬರ್ತೀವಿ, ಬೇರೆ ಟೈಮಲ್ಲಿ ಬರ್ತೀವಿ. ಅದೇ ನಾವು ಬರೋದೇ ಬಿಸಿಲುಗಾಲದಲ್ಲಿ ಬರ್ತಿದ್ವಿ. ಮಾರ್ಚ್ನಾಗ ಬರ್ತೀವಿ ಜಾಸ್ತಿ ಬರೋದು. ಅವಾಗ ಇನ್ನೂ ಬಿಸಿಲು ಹೊಡಿತಿತ್ತು ಮನಗಂಡು. ಈ ಸತಿ ಇಲ್ಲ. ಹೋದ ವರ್ಷ ಜಾತ್ರೆಗೆ ಬಂದಾಗೂ ಏನು ಇದ್ದಿದ್ದಿಲ್ಲ, ಹಿಂಗೆ ಇದ್ದಿದ್ದಿಲ್ಲ. ಸ್ವಲ್ಪ ಪರವಾಗಿಲ್ಲ ನನಗಿತ್ತು. ಸ್ವಲ್ಪ ಮಳೆ ಕಮ್ಮಿ ಆಗಿತ್ತು. ಈ ಸತಿ ಹಂಗಲ್ಲ, ಅವೆಲ್ಲ ಫಾಕ್ ಥರ ಕಾಣಿಸುತ್ತೆ ನೋಡಲ್ಲ. ಮುಂದೆ ಕಾಣಿಸುತ್ತಾ ಇಲ್ಲೋ ಗೊತ್ತಿಲ್ಲ. ಮೊಬೈಲ್ನಾಗ ಅಷ್ಟೊಂದು ಕ್ಯಾಪ್ಚರ್ ಆಗ್ತಿಲ್ವ. ಫುಲ್ ಮೋಡ ಥರನೇ ಐತಿ. ಅದರ ಕೂಡ ಡೌನ್ ಐತಿ. ಸೀಟ್ ಬೆಲ್ಟ್ ಹಾಕೊಂಡ್ರೆ ಏನಾಗಲ್ಲ. ಬೆಲ್ಟ್ ಹಾಕೊಳ್ಳಿಕ್ಕಂದ್ರೆ ಹೆಂಗಾಗೋದು. ಹಂಗೈತಪ್ಪ, ಏನು ಮಾಡೋದು. ಕಲಿಕೆ ಜಾಸ್ತಿ ಆಗುತ್ತೆ. ರೋಡ್ ಅಷ್ಟೊಂದೇನು ರೋಡ್ ಇದಿಲ್ಲ, ಆದ್ರೆ ಯಾಕೆ
ಫ್ರೆಂಡ್ಸ್, ಇವಾಗ ದೇವಸ್ಥಾನಕ್ಕೆ ಬಂದ್ವಿ ನೋಡ್ರಿ. ಇದೇ ನಮ್ಮ ಮನೆ ದೇವರು, ದೇವರ ಹಿಪ್ಪರಿಗೆ ಊರು. ದೇವರು ಬಂದು ಕಾಶಿನಾಥ ಅಂಥೇಳಿ. ಇದು ನನ್ನ ಗಂಡನ ಮನೆ ದೇವರು ನೋಡ್ರಿ. ಇದು ಇದು ಜಾತ್ರೆ ಬಂದು ಹೋದ ಸೋಮವಾರ ಆಯ್ತು ನೋಡ್ರಿ. ನಮಗೆ ಬರೋಕ್ಕಾಗಲಿಲ್ಲ, ಹಂಗಾಗಿ ನಾವು ಬರಲಿಲ್ಲ. ಈ ಸೋಮವಾರ ಬಂದಿದ್ದೀವಿ. 4 ಶ್ರಾವಣ ಸೋಮವಾರ ಬಂದರೆ 3ನೇ ಸೋಮವಾರನೇ ಆಗುತ್ತೆ, ಇಲ್ಲ 5 ಶ್ರಾವಣ ಸೋಮವಾರ ಬಂದರೆ 4ನೇ ಸೋಮವಾರ ಆಗುತ್ತೆ ನೋಡ್ರಿ. ಈ ಸತಿ 5 ಸೋಮವಾರ ಬಂದಿತ್ತಲ್ವ, ಹಾಗಾಗಿ 4ನೇ ಶ್ರಾವಣ ಸೋಮವಾರ ಜಾತ್ರೆ ಇದ್ದಿದ್ದು. ಆವತ್ತು ನಮಗೆ ಬರೋಕ್ಕಾಗಲಿಲ್ಲ, ಹಂಗಾಗಿ ಇವತ್ತು 5ನೇ ಶ್ರಾವಣ ಸೋಮವಾರ, ಶ್ರಾವಣ ಎಂಡ್ ಆಗಿ ಬಂತು. ಇವತ್ತಿಗೆ ಶ್ರಾವಣ ಮುಗೀತು ನೋಡ್ರಿ. ಶ್ರಾವಣದಾಗ ಮನೆ ದೇವ್ರಿಗೆ ಹೋಗ್ಬೇಕು, ತುಂಬ ಒಳ್ಳೆಯದು. ನಾವು ಊರಾಗಿದ್ದಾಗ ಪ್ರತಿ ಶ್ರಾವಣನೂ ಹೋಗ್ತಿದ್ವಿ, ಬಟ್ ಇಲ್ಲಿ ಬಂದಮೇಲೆ ಸ್ವಲ್ಪ ಆಚೆ ಈಚೆ ಆಗ್ತಾಯಿತ್ತು. ಏನು ಮಾಡೋಕ್ಕಾಗಲ್ಲ, ಹೋದಾಗ ಹೋಗ್ತೀವಿ, ಇಲ್ಲ ಅಂತಂದರೆ ನಮ್ಮ ಮನೆಯವ್ರ ಹೋಗಿ ಬಂದಿರ್ತಾರೆ. ಇಲ್ಲ ಯಾವಾಗ ಹೋಗ್ತೀವಿ ನೋಡ್ರಿ, ಆವಾಗ ಹೋದಾಗ ಒಂದು ಸತಿ ಹೋಗಿ ಹಣ್ಣು ಕಾಯಿ ಮಾಡಿಸ್ಕೊಂಡು ಬರ್ತೀವಿ. ಫ್ರೆಂಡ್ಸ್, ದರ್ಶನ ಎಲ್ಲ ಮುಗೀತು ನೋಡ್ರಿ, ಚೆನ್ನಾಗಾಯಿತು. ಮತ್ತು ಹಂಗೆ ಆಚೆ ಬಂದ್ವಿ, ಪ್ರಸಾದನ ಇತ್ತು ನೋಡ್ರಿ. ಸಜ್ಕ ಮತ್ತು ಅನ್ನ ಸಾರು ಮಾಡಿದರು. ಪ್ರಸಾದ ಅಂತೂ ಎಲ್ಲೇ ಹೋದ್ರೂ ಬಿಟ್ಟು ಬರೋಂಗಿಲ್ಲ. ಹಸಿವಿಲ್ಲ ಅಂತಂದ್ರೂ 1-2 ತುತ್ತರಾಗಲಿ ಪ್ರಸಾದ ತೊಗೊಂಡು ಬರ್ತೀವಿ. ಹಾಗಾಗಿ ಎಲ್ಲರೂ ಸೇರಿ ಒಂದೇ ತಟ್ಟೆ ಒಳಗನೆ ತೊಗೊಂಡ್ವಿ. ಸಜ್ಕ ಮತ್ತು ಅನ್ನ ಸಾಂಬಾರು ಪ್ರಸಾದನ ತೊಗೊಳತ್ತೀವಿ ನೋಡ್ರಿ. ಹಾಗೆ ಮಳೆ ಅಂತೂ ಬಿಡಲೇ ಇಲ್ಲ, ಮತ್ತು ಜೋರಾಯ್ತು. ಫಸ್ಟೆಲ್ಲ ಜಿಟಿ ಬರಾಕತ್ತಿತ್ತು, ಆಮೇಲೆ ಜೋರನೇ ಆಯ್ತು ನೋಡ್ರಿ ಫುಲ್ಲು. ಆದ್ರೂ ನಾವು ನೋಡ್ರಿ ಇಷ್ಟು ಜೋರಿದ್ರೂ ಅಂಥ ಮಳೆಲೇ ದೇವಿ ನಮಸ್ಕಾರ ಹಾಕಕತ್ತಿದ್ರು. ಶ್ರಾವಣ ಟೈಮಲ್ಲಿ ಈ ಥರ ಮಾಡಿದರೆ ತುಂಬ ಒಳ್ಳೆಯದು, ಹಾಗಾಗಿ ಜಾಸ್ತಿನೇ ಮಾಡ್ತಾರೆ ಒಂಚೂರು. ಆ ವಿಡಿಯೋ ಕ್ಲಿಪ್ಪನ್ನು ಸ್ವಲ್ಪ ಶೇರ್ ಮಾಡಬೇಕು ಅಂತ ಅನ್ನಿಸ್ತು, ಹಾಗಾಗಿ ಶೇರ್ ಮಾಡಿ ನಿಮ್ಮ ಜೊತೆಲಿನ. ದರ್ಶನ ಮುಗಿಸ್ಕೊಂಡ್ವಿ, ಮಳೆ ಸ್ಟಾರ್ಟ್ ಆಯ್ತು. ಅಲ್ಲಿ ದೇವಸ್ಥಾನ ಹತ್ರನೂ ಕಾರ್ ಹೋಗಂಗಿಲ್ಲ ನೋಡ್ರಿ, ಹಾಗಾಗಿ ಎಲ್ಲ ನೆನ್ಕೊಂಡ್ಬಂದ್ವಿ. ಅಲ್ಲಿ ಸೇಬಿದ್ದು ಒಂದಿಷ್ಟು ಸೇಬು ತೊಗೊಂಡು ಬಂದು ಕುಂತೀವಿ ಕಾರ್ನಾಗಿ. ಕುಂತೀವಿ ಎಲ್ಲ ಹೊಂಟ್ವಿ. ಇದೆಲ್ಲ ಫುಲ್ ನೆಂದೋಗೈತ್ರಿ, ಇದ್ರ ಮ್ಯಾಗ ಇಟ್ಕೊಂಡ್ರೆ ಹೆಂಗೆ ಸರಿ ಹೋಗುತ್ತೆ. ಈಗ ಅಲ್ಲಿ ಹಿಂದಿರ್ತೀವಿ ನಮ್ಮ ಸೀಟ್ ಮ್ಯಾಗ, ಇಲ್ಲ ಒಂದು ತೆಕ್ಕೊಂಡ್ಬಿಡ್ತೀನಿ ತಡಿ. ಮತ್ತು ಜೋರ ಆಯ್ತಾ, ಇರಲಿ ಬಿಡು. ಈಗ ಸರಿ, ಈಗ ಎಷ್ಟರ ಜೋರಾಗಲಿ ನಡೆಯುತ್ತೆ, ಬಟ್ ಅಲ್ಲಿ ಏನು ಮಾಡ್ತೀರ, ನಾನು ಸ್ವಲ್ಪ ಹೊತ್ತು ತಡೆದೇ ಸರಿ ಹೋಗಿತ್ತು. ಎಲ್ಲ ನೆನೆಸ್ಕೊಂಡ್ಬಿಟ್ವಿ, ಆಲ್ರೆಡಿ ಎಲ್ಲ ನೆನೆಸ್ಕೊಂಡ್ಬಿಟ್ಟು ನೋಡ್ರಿ. ನಾನು ಬೇರೆ ಸೀರೆ ಉಟ್ಕೊಂಡ್ಬಂದ್ಬಿಟ್ಟಿನಿ.
ಅಲ್ಲೆಲ್ಲ ಮಳೆ ಈಗ ತೊಗೊಂಡು ಹೋಗಿ ನಾವು ಅಲ್ಲಿ ಗೊತ್ತಿಲ್ಲ ಏನೇನಾಗುತ್ತೆ ಅಂತ ಹೇಳ್ದ ಹೇಳಿ. ಮಾಡಾಗೈತೆ ಅಂತ ಹೇಳ್ದ. ಮತ್ತು ಸ್ವಲ್ಪ ಜಾಸ್ತಿ ಎಲ್ಲ ದೇವ್ರ ಕಡೆ ಹೋಗೋದೈತಿ. ಮಳೆ ಒಂಚೂರು ವರ್ಪಾರು ಬೇಷ್ ಐತಿ. ನಮಗೆ ಏನು ಮಾಡುತ್ತಾನೋ ಗೊತ್ತಿಲ್ಲ. ಇದ್ರಾಗ ಒಂದು ತೆಕ್ಕೊಡು ನಾನು, ಒಂದು ತೆಕ್ಕೊಟ್ಟು ನೀವೊಂದು ತೆಕ್ಕೊಂಡು ಖರ್ಚು ಕೊಡ್ರಿ ಹೇಗಾತು. ಟಿಶ್ಯೂ ಕೊಟ್ಟಿದ್ನಲ್ಲ ಕಲಸ್ ಮಾಡಿದ್ನ ಒಂದು ಪೂರ್ತಿ ಪೇಪರ್ ತಗೋ ಅಲ್ಲಿ. ಇಲ್ಲ ಐತೆ ನಾ ಟಿಶ್ಯೂ ಅದ. ಅದು ಪೇಪರ್ ಐತೆ ಬಿಡಿ. ಇಲ್ಲ ಬ್ಯಾಡ ಪಾಪ ಇಲ್ಲಿ ಇಟ್ಕೊಂಡೆ ಖರ್ಚು. ಸರಿ ಬಿಡು ಆಯ್ತು. ಸರಿ ಬಂದು ತಿನ್ಕೊಂಡು ಹೋಗುದು ನೋಡಿ. ಸಂತಿ ಇವತ್ತು ಅಲ್ಲಿ ಮನಗಂಡು ಜಾಸ್ತಿ ಜನ ಎಲ್ಲ ಕಾಯಿಪಲ್ಲೆ ಎಲ್ಲ ಹಚ್ಬಿಟ್ಟಾರ ನೋಡ್ರಿ ದಾರ್ಯಾಗ. ಹಂಗೆ ಅವ್ರು ಏನು ಮಾಡ್ತಾರೆ, ಕಾಯಿಪಲ್ಲೆ ಎಲ್ಲ ಹಚ್ಬಿಟ್ಟಿದ್ರು ಅಲ್ಲಿ. ಬರಾಕೂ ಜಾಗ ಇದ್ದಿಲ್ಲ. ಇನ್ನು ಆ ಸ್ಟಾರ್ ಪಾಲ್ ಹಾಕ್ಯಾರಂದ್ರೆ ಇಷ್ಟು ಉಳ್ಕೊಂಡಿವಿ ನಾವು. ಇಲ್ಲಿಗಂತ ಫುಲ್ ತಪ್ಪಂತ ತೈಸ್ಕೊಂಬರ್ತಿದ್ವಿ ನೋಡ್ರಿ. ಅಲ್ಲಲ್ಲಿ ಟಾರ್ಪಾಲ್ ಹಾಕಿದ್ರು ಅವರು. ಅವರಿಗೆ ಸಂತಿಗೆ ಬೇಕಲ್ಲ ಹಂಗಾಗಿ ಹಾಕ್ಕೊಂಡಿದ್ರು. ಜೋಳ ಬೇಕಾ? ನಾನು ತೊಗೊಂಡ್ರೆ ನಡೀತಿತ್ತು. ಚಂದ ಐತಣ್ಣ. ಪುಟ್ಟಾಣಿ ಆ್ಯಪಲ್ ಬೇಕೇನು ಇನ್ನೊಂದು? ಎಷ್ಟಣ್ಣ? ಎಷ್ಟು ರೀ? ಕೊಡ್ರಿ, ಒಂದೇ ಕೊಡ್ರಿ ಸರ್. ಸ್ವಲ್ಪ ಚುಲೋತ್ನಾಗ ಬೆಂದಿದ್ದು ಕೊಡ್ರಿ, ಸ್ವಲ್ಪ ಚುಲೋತ್ನಾಗ ಬೇಯ್ದಿದ್ದು ಕೊಡ್ರಿ. ಹಾಂ ಹಚ್ಕೊಡಿ. ಖಾರ ಬೇಡ, ಉಪ್ಪಷ್ಟೇ ಹಚ್ಚಿ. ಸ್ವಲ್ಪ ಹಚ್ಚಿ. ಕೊಡ್ರಿ, ದುಡ್ಡು ಕೊಡ್ರಿ. ನಾವು ವಿಡಿಯೋ ಆನೆ ಮಾಡಿಬಿಟ್ಟು ನಾನು ಇದೇ ತಲೆ ನಂದು. ನಾವು ವಿಡಿಯೋ ಮಾಡಿದ್ರೆ ಗಾಬರಿ ಆಗತ್ತಾರೆ ಅವರು. ನಾನು ನೋಡಾಕತ್ತಾರೆ ಬಿಡಿ 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 ಬಿಡಿ. ಯಾರಪ್ಪ ಇವರು ಮೊಬೈಲ್ನಾಗ ಕುಂತ್ಕೊಂಡು ವಿಡಿಯೋ ಮಾಡ್ಕೊತಾರಲ್ಲಪ್ಪ. ಇದು ಕಾರ್ನಾಗ ಕುಂತ್ಕೊಂಡು ವಿಡಿಯೋ ಮಾಡ್ಕೊತಾರಲ್ಲ ಅಂತಾರೆ. ಇನ್ನೊಂದು ಬೇಕು ಸೇಬು. ಸ್ವೀಟ್ ಕಾರ್ನ್ ತೊಗೊಂಡಿ ನೋಡಿ. ಸೇಬು ಈಗೇನು ತಿಂತಿ ಬಿಡಮ್ಮ, ಸ್ವೀಟ್ ಕಾರ್ನ್ ಬಂತಲ್ಲ ಈಗ. ಈ ಮಳೆಗೆ ಖಾರವಾಗಿ ಚೆನ್ನಾಗಿರುತ್ತೆ. ಸೇಬು ಆಮೇಲೆ ತಿನ್ನೋಣ. ಬಟ್ ಖಾರ ತಿನ್ನಕ್ಕೆ ಸದ್ದ ಏನಂಗೆ ನೋಡಿ ಬಿಸಿನೇ ಇಲ್ಲ. ಈಗ ಕುದಿಸ್ಕೊಂಬಂದಿನ್ರಿ ಅಂತ ಹೇಳ್ತಾನೆ ನನಗೆ. ಚೂರು ಬಿಸಿ, ಸ್ವಲ್ಪ ಒಂದು ಸ್ವಲ್ಪ ಹೋದಲ್ಲನಷ್ಟು ಬಿಸಿ ಐತಿ. ಇಲ್ಲ ಮನ್ಯಾಗ ಬೇಯಿಸ್ಕೊಂಬಂದಿದ್ವಿ. ಮನೆಯಾಗ ಬೇಯಿಸ್ಕೊಂಡು ಇಲ್ಲೇ ಅದು ಬೇಸ್ಕೊಂಡ್ತಾರೋ ಅಯ್ಯಪ್ಪ ಇಲ್ಲೇನೇ ಇದೆ. ದರಸ್ ಅಂತೆಲ್ಲ ಇಲ್ಲಿದ್ದಾವಲ್ಲ ಜೋಳ ಸುಡ್ತಾ ಇದ್ರಲ್ಲಿ. ಸುಟ್ಟು ಕೊಡ್ತಾರೆ. ಜೋರು ಮಳೆ ಜೋರು. ಹೌದು, ಬೇಸ್ಟ್ ಮನಗಂಡೆ ನೋಡ್ರಿ ಮಳೆ ಎಷ್ಟು ಜೋರಾಯ್ತು ಅಂತೇಳಿ. ಜಸ್ಟ್ ಪಾಸ್ ಆದ್ವಿ ನಾವು. ಇಲ್ಲಿಗ ಮನಗಂಡು ಸಿಗಿ ಬಂದಿದ್ದೆ. ಹೇಳಿದೆ ಅವಾಗಲೇ. ಈಗ ಕರ್ಕೊಂಬಂದದ ಯಾರು? ನಾನು ನೀನು? ಇನ್ನೂ ಜಾಸ್ತಿ ಆಗುತ್ತೆ ಮಳೆ. ಅಲ್ಲ ಈಗ ಕರ್ಕೊಂಬಂದದ ಯಾರು? ನಾನು ನೀನು? ನೀ ಸುಮ್ಮನೆ ನಿಂತಿದ್ದಿ, ನಾನೇ ಕರ್ಕೊಂಬಂದೆ. ತಡ್ರಿ ಯಾಕೆ ಹಂಗೆ ಆಡ್ತೀರಿ? ಮನಗಂಡಾತ್ ನೋಡ್ರಿ ಮಳೆ. ಅಷ್ಟು ಪಾಸ್ ಆದ್ವಿ. ಇಲ್ಲಿಕಂದ್ರೆ ಇನ್ನೂ ಮತ್ತಿಟ್ಟು ಸಿಗಿ ಬಿಡ್ತಿದ್ವಿ. ಮನಗಂಡು ಫುಲ್ ತಪ್ಪನಂಗೆ ತೈಸ್ಕೊಂಡು ಮನೆಗೆ ಬರ್ಬೇಕಾಗಿತ್ತು. ಚೆನ್ನಾಯ್ತಾ? ಬೆಂದಿಲ್ವಾ? ನಿನ್ನೆ ಥರ ಆಗಿತ್ತಾ? ಅಷ್ಟೊಂದೇನು ಬೆಂದಿಲ್ಲ. ಹೌದಾ? ನಿನ್ನೆ ಮುದ್ರಾದಾಗೂ 2 ತೊಗೊಂಡು ನೋಡ್ರಿ. ಅಲ್ಲಿನೂ ಹಿಂಗೆ ಬೆಂದಿರಲೇ ಇಲ್ಲ. ಅಂದರೆ ಅಷ್ಟೊಂದು ನೀಟಾಗಿ ಬೇಯಿಸೇ ಇಲ್ಲ ಅವರು. ಹಸಿ ಹಂಗೆ ಇದ್ದು ಅವು. ತಿನ್ನಕ್ಕೆ ಚೆನ್ನಾಗಂತ ಅನಿಸ್ಲೇ ಇಲ್ಲ. ಅದಕ್ಕೆ ಹೆಂಗಾರಾಗಲಿ ಅಂತ ಒಂದೇ ತೊಗೊಂಡೆ ನಾನು. ಇದಕ್ಕೆ 2 ತೊಗೊತಿದ್ದೆ. ಚೆನ್ನಾಗಿತ್ತಾ ಇಲ್ವಾ ಈಗ? ಸರಿ, ಕೊಡು ಅರ್ಧ ಮಮ್ಮಿಗೆ. ಅರ್ಧ ಕೊಡು ನನಗೆ, ಅರ್ಧ ನೀ ತಗೋ. ಅರ್ಧ ನಾವಿಬ್ಬರು ಪಪ್ಪ ನಾನು ಶೇರ್ ಮಾಡ್ತೀನಿ. ದೇವರಿಪ್ಪರಿಗೆ ಹೂವಿನಿಪ್ಪರಿಗೆ ಅದಾರ ಇದು. ಹೂವಿನ ಇಬ್ಬರಿಗೆ. ಹೂವಿನಿಪ್ಪರಿಗೆ, ದೇವರಿಪ್ಪರಿಗಿಂದ ಹೂವಿನಿಪ್ಪರಿಗೆ ಬಂದು. ಇಬ್ಬರಿಗೆ ಹೂ ಇಬ್ಬರಿಗೆ. ನಮ್ಮ ಮನೆ ದೇವರಿರೋದು ದೇವರಿಪ್ಪರಿಗೆ. ಇದು ಬಂದು ಹೂವಿನಿಪ್ಪರಿಗೆ. ಹೂವಿನ ಇಬ್ಬರಿಗೆ. ಎಂತೆಂತ ಹಿಪ್ಪರ್ಗೆ ಎಂತೆಂಥ ಹಿಪ್ಪರಿಗೆ ಅಲ್ಲಮ್ಮ, ಊರ ಹೆಸರು ಅಂತಂತ ಹಿಪ್ಪರಿಗೆ. ಅಲ್ಲಿಂದ ಹಿಡಿದು ಇಲ್ತನೂ ಮಳೆ ಐತೆ ನೋಡ್ರಿ. ಅಲ್ಲೇನು ಸ್ಟಾರ್ಟ್ ಆಗಿತ್ತಲ್ಲ ದೇವರಿಪ್ಪರಿಗೆ, ಅಲ್ಲಿ ಸ್ಟಾರ್ಟ್ ಆಗಿದ್ದು. ಇನ್ನಾದರೂ ಬಿಟ್ಟಿಲ್ಲ ಮಳೆ, ಹಂಗೆ ಐತಿ. ಹೋಗ್ಬೇಕಾದ್ರೆ ಇರಲಿಲ್ಲ. ಬಟ್ ಮಳೆ ಸ್ವಲ್ಪ ಸಣ್ಣ ಐತಿ. ಅಲ್ಲಿ ಭಾಳ ಜೋರಿತ್ತು, ಇಲ್ಲ ಸ್ವಲ್ಪ ಸಣ್ಣ ಐತಿ. ಜಿಟಿ ಬರಾಕತ್ತೈತಿ. ಅದೇ ಅಂತಪ್ರ ಏನಿಲ್ಲ, ಅಲ್ಲಿ ಅಷ್ಟೇನಿಲ್ಲ. ಅಲ್ಲಿ ಸ್ಟಾರ್ಟ್ ಆಗುತ್ತೆ, ಹಿಂದಿಂದ ಸ್ವಲ್ಪ ಜೋರಿತ್ತು ಅಲ್ಲಿ. ಇಲ್ಲಿ ಜಿಟಿ ಐತಿ ಸದ್ಯಕ್ಕಂತೂ. ಬೈಕ್ನಾಗ ಹೋಗೋರು ಬಾಳೆ ಅಂತೂ ಯಾವುದಕ್ಕೂ ಬೇಡ ನಂಗಾಗುತ್ತೆ. ಮಲೆನಾಡ್ಕಿನ ಬಲ ಆಗೈತೆ ನೋಡ್ರಿ ಇದು ಊರು ಈ ಸದ್ಯಕ್ಕೆ. ನಾನು ಬಂದು ನೋಡಾಕತ್ತೀನಿ. 2 ದಿನ ಆಯ್ತು, ಬಿಸಿಲ ಕಂಡಿಲ್ಲ. ಇನ್ನೂ 2-3 ದಿನ ಏನೋ ಆಯ್ತು ಅಂತಿದ್ದೆ ಹಿಂಗೆ. ನಮ್ಮ ಮಮ್ಮಿಯರು ಹೆಂಗೆ ಮಾಡ್ತಾರನ ಇವತ್ತು ಸಂತಿ. ಮಳೆ ಹಿಂಗೆ ಹತ್ಕೊಂಡು ಕುಂತಂದ್ರೆ ಏನು ಬರೋಬ್ಬರಿ ಸೈಡ್ ಕೊಡ್ತೀನಿ ಬಾ. ನೋಡ್ರಿ ಎಲ್ಲ ಕಡೆ ಜಾತ್ರೆ ಇವತ್ತು. ಜಾತ್ರೆ
ಜಾತ್ರೆ ಲಾಸ್ಟ್ ಶ್ರಾವಣ ಸೋಮವಾರನೇ ಭಾಳ ಜಾತ್ರೆ ಇರ್ತಾವೆ. ಇಲ್ಲೊಂದು ಐತಿ ಫುಲ್ ರೋಡಿಗೇನೆ ಹೆಂಗೆಲ್ಲ ನಿಲ್ಸ್ಕೊಂಡು ನಿಂತಾರೆ. ಇಂಥ ಮಳೆಯಾಗ ಜಾತ್ರೆ ಮಾಡೋದು. ಈ ಕಡೆ ಸೈಡ್ ಒಂಚೂರಿ ಅಷ್ಟೇ ನಯನ ಫ್ರೆಂಡ್ಸ್, ಇವಾಗ ನಮ್ಮೂರಿಗೆ ಬಂದ್ವಿ ನೋಡ್ರಿ. ಕುಂಟೋಜಿ ಬಸವಣ್ಣ ಅಂದ್ರೆ ನಮ್ಮ ಗಂಡನ ಮನೆ ಇದು. ಅಲ್ಲಿ ಬಂದೀವಿ. ಇವತ್ತು ಲಾಸ್ಟ್ ಸೋಮವಾರ ಅಲ್ವಾ, ಹಂಗಾಗಿ ಇವತ್ತು ಜಾತ್ರೆ ಇದು. ಇಲ್ಲಿನೂ ಸ್ವಲ್ಪ ಕಾಯಿ ಹೊಡ್ಸ್ಕೊಂಡು ಹೋದ್ರಾತಂತೇಳಿ ಬಂದ್ವಿ. ಫುಲ್ ಅಂದ್ರೆ ಫುಲ್ ರಶ್ ನೋಡ್ರಿ. ಕಾಲಿಡೋಕ್ಕೂ ಜಾಗ ಇಲ್ಲ, ಅನಾಡಿ ರಶ್ ಇತ್ತು. ಹಂಗೂ ಹಿಂಗೂ ಮಾಡಿಕೊಂಡು ದರ್ಶನ ತೊಗೊಂಡ್ವಿ. ಹೋದ ವರ್ಷವೂ ಹಿಂಗೆ ರಶ್ ಇತ್ತಂತೇಳಿ ಹಿಂದ್ಗಡೆಯಿಂದ ಬಂದು ಕಾಯಿ ಹೊಡ್ಸ್ಕೊಂಡು ಹೋಗಿದ್ವಿ. ಈ ಸತಿ ಕ್ಯೂ ಅಲ್ಲಿ ನಿಂತ್ಕೊಂಡ್ರೂ ಪರವಾಗಿಲ್ಲ, ದರ್ಶನ ಮುಗಿಸ್ಕೊಂಡೇ ಹೋದ್ರಾಯ್ತು ಅಂತೇಳಿ ಕ್ಯೂ ಅಲ್ಲಿ ನಿಂತು ದರ್ಶನ ಮುಗಿಸ್ಕೊಂಡು ಪ್ರಸಾದನ ತೊಗೊಂಡು ಹಾಗೆ ಸಂಜೆ ಕಳಸ ಇರುತ್ತೆ ನೋಡ್ರಿ, ಹಾಗೆ ಕಳಸನ ನೋಡ್ಕೊಂಡು ಹೋದ್ರಾಯ್ತು ಅಂತೇಳಿ ವೆಯ್ಟ್ ಮಾಡ್ತಾಯಿದ್ವಿ. ಆಮೇಲೆ ನಮ್ಮ ಮೊಯ್ನಿ ಅವ್ರು ಬಂದರು ಆ ಕಡೆಯಿಂದ ನೋಡ್ರಿ. ನಮ್ಮ ಮೊಯ್ನಿ, ನನ್ನ ಮಗಳು, ನಾವು ಎಲ್ಲರೂ ಬಂದು ಕಳಸ ನೋಡೋಕ್ಕಂತ ಬಂದೀವಿ. ಈಗ ಸಂಜೆ ಮೆರವಣಿಗೆ ಮಾಡ್ತಾರೆ. ಜಗಳ ಬಂದವ ನಮ್ಮ ಮಣಿತಾನ, ಬಂದವ ನಮ್ಮ ಮಣಿತಾನ ತೊತ್ತೇನ ನಿನ್ನ ಪ್ರೀತಿ ಊರಾಗೆ ನೆರಕೋತೆ ಇರ್ತೀನಿ. ಕಳ್ಳನ ಹುಡುಗಿನ ಲವ್ ಮಾಡಾನ,
ಫ್ರೆಂಡ್ಸ್, ಇವಾಗ ಎಲ್ಲ ಮೆರವಣಿಗೆ ಮುಗಿದು ಲಾಸ್ಟಲ್ಲಿ ಕಳ್ಸನೂ ಬಂತು ನೋಡ್ರಿ. ನಮಸ್ಕಾರ ಮಾಡಿಕೊಂಡು ಮನೆಗೆ ಹೋಗೋದೀಗ. ಫುಲ್ ಮೋಡ ಆಗೈತಿ. ನಾಟಕನೂ ಅದಾವಂತ ನಾಟಕ ನೋಡ್ತೀನಿ ಅನ್ನಕತ್ತಾರೆ ನಮ್ಮ ಮನೆಯವರು. ನಯನ ಬಂದಾಳೆ, ಕಾಮಿಡಿ ಕಿಲಾಡಿ ನಯನ ಮತ್ತು ದೀಪಿಕಾ ಹೊಕ್ಕಿ ಬಂದಾಳೆ ನೋಡ್ರಿ. ಕಾಮಿಡಿ ಕಿಲಾಡಿಯಾಗ ಎಷ್ಟೊಂದು ಜನ ಬಂದಾರ. ಬಟ್ ನೋಡೋಣ ಏನೇನಾಗುತ್ತೆ ಅಂತ ಗೊತ್ತಿಲ್ಲ. ನಮ್ಮ ಮನೆಯವ್ರು ನೋಡ್ತೀನಿ ಅನ್ನಕತ್ತಾರ, ಏನು ಮಾಡ್ತಾರೋ ಗೊತ್ತಿಲ್ಲ. ಮಳೆ ಅಂತೂ ಬರಂಗಾಗೈತಿ, ನೋಡಬೇಕು ಏನೇನು ಮಾಡ್ತಾರಂತೇಳಿ.